ಹಲೋ ವಿದ್ಯಾರ್ಥಿ ಮಿತ್ರರೇ, IAS ಕನ್ನಡ ವಾಹಿನಿಗೆ ಸ್ವಾಗತ ಕೋರ್ತಾ ಎಂದಿನಂತೆ KS ಮುಖ್ಯ ಪರೀಕ್ಷೆಯ ಎಥಿಕ್ಸ್ ಪ್ರಶ್ನೋತ್ತರವನ್ನು ಮುಂದುವರಿಸ್ತಾ ಇದ್ದೀವಿ. ಇಂದಿನ ಪ್ರಶ್ನೆ ಈ ರೀತಿಯಾಗಿದೆ ನೋಡಿ. ಸಮಾಜವಾದಿ ಪರಿಕಲ್ಪನೆ ಬಗ್ಗೆ ಗಾಂಧಿ ಮತ್ತು ಮಾರ್ಕ್ಸ್ ನಿಲುವುಗಳಲ್ಲಿನ ವ್ಯತ್ಯಾಸವನ್ನು ಬರೆಯಿರಿ. ಡಿಫರೆನ್ಶಿಯೇಟ್ ಗಾಂಧಿಯನ್ ಕಾನ್ಸೆಪ್ಟ್ ಆಫ್ ಸೋಷಿಯಲಿಸಮ್ ಟು ಮಾರ್ಕ್ಸಿಸಮ್ ಕಾನ್ಸೆಪ್ಟ್ ಆಫ್ ಸೋಷಿಯಲಿಸಮ್. ಈ ಪ್ರಶ್ನೆ ನಿಜವಾಗ್ಲೂ ರಾಜಕೀಯ ಅಥವಾ ರಾಜ್ಯಶಾಸ್ತ್ರದ ಪ್ರಶ್ನೆ ಇದ್ದಾಗಿದೆ. ಆದರೆ ಅವನು ಎಥಿಕ್ಸ್ ವಿಭಾಗದಲ್ಲಿ ಕೇಳಿದ್ದಾನೆ. ಕಾರಣ ಇಬ್ಬರು ಈ ಸಮಾಜ ಸುಧಾರಣೆಯ ಚಿಂತಕರು, ಹೋರಾಟಗಾರರು ಆಗಿರೋದ್ರಿಂದ ಅಲ್ಲೊಂದು ಸೆಕ್ಷನ್ ಬರುತ್ತೆ ಎಥಿಕ್ಸ್ ಅಲ್ಲಿ, ಪ್ರಮುಖ ಹೋರಾಟಗಾರರು, ಮಾನವತಾವಾದಿಗಳು ಹೀಗೆ ಹೇಳುವಂಥದ್ದು. ಸೊ ಅಲ್ಲಿ ಸಾಕಷ್ಟು ಅವಕಾಶಗಳಿದೆ ಪ್ರಶ್ನೆ ಕೇಳಲಿಕ್ಕೆ. ಹೀಗಾಗಿ ಈ ಸಮಾಜವಾದಿ ಅಂಶದ ಬಗ್ಗೆ ಈ ರೀತಿಯಾಗಿ ಅವನು ಪ್ರಶ್ನೆ ಕೇಳಿದಾನೆ ಅಂತ ಇಟ್ಕೊಳ್ಬಹುದು. ನೋಡಿ, ಇದರ ಪ್ರಾರಂಭವನ್ನು ಯಾವ ತರ ಮಾಡಬೇಕು? ಸಮಾನತೆಯ ತಳಹದಿ ತತ್ವವೇ ಸಮಾಜವಾದಿ ಧೋರಣೆ. ಅಂದರೆ ರಾಜಕೀಯ, ಆರ್ಥಿಕ ಮತ್ತು ಉಳಿದ ಎಲ್ಲ ಅಂಶಗಳಲ್ಲಿ ಸಮಾನತೆಯ ಅಂಶವೇ ಈ ಸಮಾಜವಾದಿ ಧೋರಣೆ ಅಂತೇಳಿ ಹೇಳ್ಬೋದು. ಹಾಗಾದ್ರೆ ಇದರ ಹುಟ್ಟು ಮತ್ತು ವಿಕಾಸ ಬಗ್ಗೆ ಸ್ವಲ್ಪ ಹೇಳಬೇಕಾಗತ್ತೆ. ತಾವು ಪ್ರಾರಂಭದಲ್ಲಿ 19ನೇ ಶತಮಾನದ ಮಧ್ಯಭಾಗದಲ್ಲಿ ಯುರೋಪ್ನಲ್ಲಿ ಹುಟ್ಟಿದಂಥ ಈ ಮಾರ್ಕ್ಸ್ನ ಪರಿಕಲ್ಪನೆ ಆಮೇಲೆ ರಾಜಕೀಯ ಆದರ್ಶವಾಗಿಯೂ ಬೆಳೆಯುತ್ತೆ ಮತ್ತು ಪಾಶ್ಚಾತ್ಯ ರಾಷ್ಟ್ರಗಳಲ್ಲಿ ರಾಜಕೀಯ ಧೋರಣೆಯಾಗಿ ಒಂದು ರಾಜಕೀಯ ಪದ್ಧತಿಯಾಗಿಯೂ ಬೆಳೆದಂಥ ಲಕ್ಷಣಗಳು ಕಂಡುಬರುತ್ತೆ. ಅದರಲ್ಲೂ ಮುಖ್ಯವಾಗಿ ರಷ್ಯಾ, ಕ್ಯೂಬಾ ಮುಂತಾದ ದೇಶಗಳು ಈ ಮಾರ್ಕ್ಸ್ವಾದಿ ಅಂಶಗಳನ್ನು ಅಲ್ಪ ಸ್ವಲ್ಪ ಬದಲಾವಣೆಗಳೊಂದಿಗೆ ಅಂಗೀಕರಿಸ್ತವೆ. ಸೊ ಹೀಗಾಗಿ ಈ ಅಂಶವನ್ನು ತಾವು ಏನು ಮಾಡಬೇಕು, ಇಲ್ಲಿ ಈ ಪ್ರಾರಂಭದಲ್ಲಿ ಕೊಟ್ಟುಕೊಳ್ಬೇಕು. ಇನ್ನು ಉತ್ತರದ ಮುಖ್ಯ ಭಾಗ ಇರುವ ಮುಖ್ಯ ಭಿನ್ನತೆಗಳು ಅಂತ ಹೇಳ್ತಾನೆ. ಅಂದರೆ ಗಾಂಧಿಯ ಸಮಾಜವಾದಿ ಧೋರಣೆ ಹೇಗೆ, ಮಾರ್ಕ್ಸ್ನ ಸಮಾಜವಾದಿ ಧೋರಣೆ ಹೇಗೆ ಹೇಳುವಂಥದ್ದು. ನೋಡಿ, ಇದರಲ್ಲಿ ನಾನು ಕಾಲಮ್ ಮಾಡ್ಕೊಬಿಟ್ಟಿದ್ದೀನಿ. ಫಸ್ಟ್ ಕಾಲಮ್, ಸೆಕೆಂಡ್ ಕಾಲಮ್. ಅದೇ ತರ ನೀವು ಆನ್ಸರ್ ಬರೀಬಹುದು. ಉದಾಹರಣೆಗೆ 150 ಪದನೋ ಈ ತರ ಇದ್ದಾಗ ಹೆಚ್ಚಿನ ಒಂದು ಸ್ವಾತಂತ್ರ್ಯಕ್ಕೆ ಅವಕಾಶ ಇಲ್ಲ, ಬರವಣಿಗೆ ಸ್ವಾತಂತ್ರ್ಯಕ್ಕೆ ಅವಕಾಶ ಇರಲ್ಲ. ಹೀಗಾಗಿ ತಾವು ಅದನ್ನು 2 ಕಾಲಮ್ ಮಾಡ್ಕೊಂಡೆ ಬರೀಬಹುದು. ಫಸ್ಟ್ ಪಾಯಿಂಟ್ ಯಾವ ತರ ಇದೆ ನೋಡಿ, ಗಾಂಧಿಯ ಸಮಾಜವಾದಿ ಧೋರಣೆಯಲ್ಲಿ ನೈತಿಕ ಹಾಗೂ ಮಾನಸಿಕ ಬದಲಾವಣೆ ಧೋರಣೆ ಹೊಂದಿರುವಂತಹದ್ದು. ಅಂದ್ರೆ ನೈತಿಕತೆ ಅಂಶ ಸಾಕಷ್ಟಿದೆ. ಕೇವಲ ಭೌತಿಕ ಅಂಶ ಅಲ್ಲ, ನೈತಿಕತೆ ಅಂಶ, ಹಾಗೆಯೇ ಮಾನಸಿಕ ಅಂಶ ಅಂದ್ರೆ ತುಂಬಾ ಈ ಕರುಣಾಮಯಿ ಅಥವಾ ಒಂಥರ ವಿನಮ್ರವಾದ ಅಂಶ ಗಾಂಧಿಯ ಸಮಾಜವಾದಿ ಧೋರಣೆಯಲ್ಲಿದೆ. ಮತ್ತು ನಿಧಾನವಾದ ಒಂದು ಪರಿವರ್ತನೆಯ ರೂಪ ಅಲ್ಲಿ ಕಂಡು ಬರುತ್ತೆ. ಆದರೆ ಮಾರ್ಕ್ಸ್ನ ಸಮಾಜವಾದ ಕ್ರಾಂತಿ ಹಾಗೂ ಬಲವಂತ ಕಡ್ಡಾಯವಾಗಿರುವಂಥದ್ದು. ಎಲ್ಲಿ ಸಾಮಾಜಿಕ ಅಸಮಾನತೆಗಳು ಅತ್ಯಂತ ಹೆಚ್ಚಾಗಿರುತ್ತೋ, ಅಂತರಗಳು ಜಾಸ್ತಿ ಇರುತ್ತೋ, ಅಲ್ಲಿ ಏನ್ ಮಾಡ್ತಾನೆ ಅವನು, ಈ ರೀತಿಯ ಅಂಶವನ್ನು ಹೇಳ್ತಾನೆ. ಏನು, ಕ್ರಾಂತಿ ಹಾಗೂ ಬಲವಂತದ ಮೂಲಕ ಸಮಾನತೆ ತರುವಂಥದ್ದು ಅಂತೇಳಿ. ಇನ್ನು 2ನೇ ಪಾಯಿಂಟು, ಉತ್ಪಾದನೆ ವ್ಯಕ್ತಿಯ ಸ್ವಾವಲಂಬನೆ ಹಾಗೂ ಅರ್ಹತೆ ಮೇಲೆ ಆಧಾರವಾಗಿದೆ. ಆಕ್ಚುಲಿ ಗಾಂಧಿ ನಾವು ಸಂಪೂರ್ಣವಾಗಿ ವಿಶ್ಲೇಷಣೆ ಮಾಡಿದಾಗ ಸಮಾಜವಾದಿಯ ಕೆಲವೊಂದು ಅಂಶಗಳಿದ್ರು, ಮೂಲತಃ ಅದು ಬಂಡವಾಳಶಾಹಿ ಅಂಶ. ಕಾರಣ ವ್ಯಕ್ತಿತ್ವಕ್ಕೆ ಬಹಳ ಮಹತ್ವ ಕೊಡ್ತಾರೆ. ವ್ಯಕ್ತಿಯ ಅರ್ಹತೆ, ವ್ಯಕ್ತಿಯ ಧೋರಣೆ, ವ್ಯಕ್ತಿ ಸ್ವಾತಂತ್ರ್ಯ ಇಂಥದಕ್ಕೆ ಹೆಚ್ಚಿನ ಮಹತ್ವವನ್ನು ಗಾಂಧೀಜಿಯವರು ಕೊಡ್ತಾರೆ. ಮತ್ತು ಸ್ವಾವಲಂಬನೆ, ಸೆಲ್ಫ್ ರಿಲಯನ್ಸ್ ಅಂತ ಕರಿತೀವಿ. ಉದಾಹರಣೆಗೆ ಈ ಗ್ರಾಮ ಹಳ್ಳಿಗಳ ಸ್ವಾವಲಂಬನೆ ಹೇಳುವಂಥದ್ದು ಬಹಳ ಪ್ರಖ್ಯಾತವಾದ ವಿಚಾರ. ಯಾರದ್ದು? ಗಾಂಧಿಯವರದ್ದು. ಇಲ್ಲಿ ಮಾರ್ಕ್ಸ್ನು ಪ್ರಾರಂಭ ಮಾಡೋದು, ತನ್ನ ವಿಶ್ಲೇಷಣೆಯನ್ನು ಪ್ರಾರಂಭ ಮಾಡೋದೇ ಈ ಭೌತಿಕ ವಿಶ್ಲೇಷಣಾವಾದ ಅಂತ ಕರೀತಾರೆ. ಮೆಟೀರಿಯಲಿಸ್ಟಿಕ್ ಸೋಷಿಯಲಿಸಮ್ ಅಂತೇಳಿ, ಭೌತಿಕ ಸಮಾಜವಾದ ಅಂತೇಳಿ. ಅವನು ಪ್ರಾರಂಭ ಮಾಡಿದ್ದೇ ಯಾವ ತರ ಅಂತಂದ್ರೆ, ಉತ್ಪಾದನೆ ಪ್ರಕ್ರಿಯೆ ಶೋಷಣಾ ಸ್ವರೂಪದ್ದು, ಎಕ್ಸ್ಪ್ಲಾಯ್ಟೇಟಿವ್ ನೇಚರ್ ಅಂತ ಹೇಳ್ತಾನೆ. ಈ ರಾಜಕೀಯ ವ್ಯಕ್ತಿಗಳು, ಪ್ರಭಾವಶಾಲಿ ವ್ಯಕ್ತಿಗಳು, ದೊಡ್ಡ ರೈತರು, ಇಂಡಸ್ಟ್ರಿಯಲಿಸ್ಟು ಇವರೆಲ್ಲ ಏನು ಕೆಳವರ್ಗದವರನ್ನ ಶೋಷಣೆ ಮಾಡಲಿಕ್ಕೆ ಇರೋರು ಅನ್ನುವಂಥ ಅರ್ಥದಲ್ಲಿ ಅವನು ಹೇಳ್ತಾನೆ. ಸೊ ಹೀಗಾಗಿ ಏನಾಗುತ್ತೆ, ಅವನು ಕ್ರಾಂತಿ ಹಾಗೂ ಬಲವಂತದ ಅಂಶ ಅಂತೇಳಿ ಹೇಳ್ಬೋದು. ಇನ್ನು 3ನೇದಾಗಿ ವ್ಯಕ್ತಿ ಆಧಾರಿತ ಸಮಾಜ. ಗಾಂಧೀಜಿಯವರದ್ದು ವ್ಯಕ್ತಿ ಆಧಾರಿತ ಸಮಾಜ. ಸಮುದಾಯ ಇರಬೇಕು, ಸಮುದಾಯದಲ್ಲಿ ಸಹಕಾರ ಇರಬೇಕು, ಸಹಕಾರ ಜೊತೆಗೆ ಸ್ವಾವಲಂಬನೆ ಮತ್ತು ಗಳಿಕೆ, ಶ್ರಮ ಇರಬೇಕು ಅನ್ನುವಂಥದ್ದು. ಅದೇ ಮಾರ್ಕ್ಸನ ಸಮಾಜವಾದಿ ಧೋರಣೆ ವರ್ಗರಹಿತ ಮತ್ತು ಕಾರ್ಮಿಕರ ಆಳ್ವಿಕೆ ಅಂತಿಮವಾಗಿ ಬರುವಂಥದ್ದು. ಅಂದರೆ ಒಂದಕ್ಕೆ ವಿರೋಧಿಯಾಗಿ ಇನ್ನೊಂದು ಅಂಶ ಬಂದು ಅಂತಿಮವಾಗಿ ರೂಲ್ ಆಫ್ ಪ್ರೊಲೆಟೇರಿಯಟ್ ಅಂತ ಕರಿತೀವಿ ನಾವು. ಅಂದ್ರೆ ಕಾರ್ಮಿಕರ ಒಂದು ಆಳ್ವಿಕೆ ಹೇಳುವಂತ ಅಂಶ. ಸೊ ಹೀಗೆ ಏನಾಗುತ್ತೆ, ವರ್ಗರಹಿತ ಮತ್ತು ಕಾರ್ಮಿಕರ ಆಳ್ವಿಕೆ
ಅಂತಿಮವಾಗಿ ಬರುವಂಥದ್ದು ಯಾವುದರಲ್ಲಿ? ಮಾರ್ಕ್ಸನ ವಿಚಾರದಲ್ಲಿ. ಸೊ ಹೀಗಾಗಿ ಮಾರ್ಕ್ಸ್ ಒಂದು ಸ್ವಲ್ಪ ಭಿನ್ನ. ಇನ್ನು ನಾಲ್ಕನೇದಾಗಿ ಗಾಂಧೀಜಿಯವರ ಸಮಾಜವಾದಿ ಧೋರಣೆ ಅಹಿಂಸಾ ಸ್ವರೂಪದ್ದು, ನಾನ್ ವೈಲೆನ್ಸ್, ಬಹಳ ಮುಖ್ಯವಾದ ವಿಚಾರ. ಅದು ತಳಹದಿ ಅಂತ ಹೇಳ್ಬೋದು ಎಲ್ಲ ವಿಚಾರಗಳಿಗೆ. ಆದರೆ ಎಲ್ಲಿ ಮಾರ್ಕ್ಸ್ನ ಅಂಶದಲ್ಲಿ ಹಿಂಸೆಗೂ ಅವಕಾಶ ಇದೆ. ಅಂದ್ರೆ ಸಮಾಜದಲ್ಲಿ ಬದಲಾವಣೆ ಅಮೂಲಾಗ್ರವಾಗಿ ತರಬೇಕಂತಂದ್ರೆ ಹಿಂಸೆ ಮತ್ತು ಕ್ರಾಂತಿ ಅದಕ್ಕೆ ಪ್ರಮುಖ ಉಪಕರಣಗಳು ಅಂತ ಹೇಳುವಂತ ರೂಪದಲ್ಲಿ ಮಾರ್ಕ್ಸನ್ ಹೇಳ್ತಾನೆ. ಸೊ ಹೀಗಾಗಿ ಅಮೂಲಾಗ್ರ ಬದಲಾವಣೆ, ಅಮೂಲಾಗ್ರ ಸಮಾನತೆ ಅಂದ್ರೆ ಅಂದ್ರೆ ಪರ್ಫೆಕ್ಟ್ ಸಮಾನತೆ, ಈಕ್ವಾಲಿಟಿ ಅಂತ ಹೇಳ್ತಾನೆ. ಸೊ ಇದಕ್ಕೆ ಅವಕಾಶ ಮಾರ್ಕ್ಸ್ನಲ್ಲಿದೆ. ಈ ಎರಡೂ ಅಂಶಗಳನ್ನು ನೋಡಿದಾಗ ಗಾಂಧಿ ಹೆಚ್ಚು ವ್ಯಕ್ತಿಯನ್ನ ನೈತಿಕವಾಗಿ ಒಂದು ರೀತಿಯ ಮಾನವೀಯತೆ ದೃಷ್ಟಿಯಿಂದ ನೋಡ್ತಾನೆ. ಮತ್ತೆ ಈ ಅಸಮಾನತೆ ಇದ್ರೂ ಸಹಿತ ಶ್ರೀಮಂತರನ್ನ ಅಥವಾ ರಾಜಕೀಯ ವ್ಯಕ್ತಿಗಳನ್ನ ಮನಪೂರ್ವಕವಾಗಿ ಪರಿವರ್ತನೆ ಮಾಡಲಿಕ್ಕೆ ಗಾಂಧೀಜಿಯವರು ಪ್ರಯತ್ನ ಪಡ್ತಾರೆ. ಅದೇ ಮಾರ್ಕ್ಸ್ ಹಾಗಲ್ಲ. ಇದು ಬಲವಂತ, ಕ್ರಾಂತಿ, ರಕ್ತ ಸಹಿತ ಈ ಅಂಶಕ್ಕೂ ಅವಕಾಶ ಇದೆ. ಸೊ ಹೀಗಾಗಿ ಏನಾಗುತ್ತೆ, ಮಾರ್ಕ್ಸ್ನ ಸಮಾಜವಾದ ಸ್ವಲ್ಪ ಭಿನ್ನ ಅಂತೇಳಿ ಹೇಳ್ಬೋದು. ಇನ್ನು ಉತ್ತರದ ಅಂತ್ಯವನ್ನು ಯಾವ ತರ ತಗೊಳ್ಬೇಕು? ಗಾಂಧಿಯ ಪ್ರಕಾರ ಸಮಾಜದ ಸುಧಾರಣೆ ಹಾಗೂ ಸಮಾಜವಾದಿ ಕಲ್ಪನೆಗಳು ಪ್ರಜಾಸತ್ತಾತ್ಮಕ ರೂಪದಲ್ಲಿ ನಡೆಯುವಂಥದ್ದು. ಅಂದ್ರೆ ಡೆಮೊಕ್ರೆಟಿಕ್ ರೂಪದಲ್ಲಿ, ಡೆಮೊಕ್ರೆಟಿಕ್ ವ್ಯಾಲ್ಯೂಸ್, ಮೌಲ್ಯಗಳ ಮೂಲಕ ನಡಿಬೇಕು. ಪ್ರತಿಯೊಬ್ಬರು ಮನಪೂರ್ವಕವಾಗಿ ಒಪ್ಪಿಕೊಂಡು ಪರಿವರ್ತನೆ ತರಬೇಕು ಹೇಳುವಂಥದ್ದು. ಮಾರ್ಕ್ಸ್ ಅನ್ನೋದು ಕಟ್ಟಾದ ಸಮಾಜವಾದಿ ಪರಿಕಲ್ಪನೆ ಹೇಳುವಂಥ ಅಂಶವನ್ನು ತಾವು ಹೇಳ್ಬೋದು. ಆದರೆ ಎರಡರಲ್ಲೂ ಇರುವಂತಹ ಭಿನ್ನತೆಗಳು ಅನೇಕ ಇದ್ರು ಸಮಾನತೆಯ ಅಂಶ ಒಂದು. ಯಾವುದು? ಎಲ್ಲದರಲ್ಲೂ ಅಂದ್ರೆ ಭೌತಿಕ ಸಂಪತ್ತಿನ ಹಂಚಿಕೆಯಲ್ಲಿ ಸಮಾನತೆ ಇರಬೇಕು. ಆ ಹಂಚಿಕೆಯನ್ನ ಮಾಡುವಂತ ಮಾರ್ಗ ಭಿನ್ನ ಅಂತೇಳಿ ಹೇಳ್ಬೋದು. ಈ ರೀತಿಯಾಗಿ ತಮ್ಮ ಉತ್ತರವನ್ನು ತಾವು ಏನ್ ಮಾಡ್ಬೋದು, ಅಂತ್ಯ ಮಾಡ್ಬೋದು ಅಂತ ಹೇಳ್ತಾ ಇಂದಿನ ಪ್ರಶ್ನೆಯನ್ನು ಮುಗಿಸ್ತಾ ಇದ್ದೀನಿ. ನಾಳೆ ಭೇಟಿಯಾಗೋಣ. ನಮಸ್ಕಾರ.